ಗಳನ್ನ ತಿಳಿಸ್ತಾ ಗೀತಾ ಮೇಡಮ್ ಅವರು ಹೇಳಿದ್ರು, ಮನೆಯ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು ಅಂತಕ್ಕಂಥದ್ದನ್ನ ಅದು ನಿಜವಾಗ್ಲೂ ಒಂದ್ ಕಾಲಕ್ಕೆ ಆಗಾದೆ ಅದು ಮಾತು ಸತ್ಯ ಇತ್ತು. ಆದ್ರೆ ಇವತ್ತು ಅದು ಸುಳ್ಳಾಗಿದೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾವು ನೋಡ್ತಾ ಇದ್ದೀವಿ, ತಾಯಿಯ ಮಡಿಲಲ್ಲಿ ಕೂತು ತಂದೆಯ ಮಾರ್ಗದರ್ಶನದಲ್ಲಿ ಮಗು ಶಿಕ್ಷಣ ಪಡೆಯುತ್ತೆ. ಹಾಗಾಗಿ ಶಿಕ್ಷಣವೂ ಸಂಸ್ಕಾರವೂ ಪಾಲಕರೇ ಕೊಡ್ತಾ ಇದ್ದೀವಿ ಅಂತ ನಾನು ಪಾಲಕರ ಹಾಗೆ ತಂಡದಲ್ಲಿ ಮಾತಾಡ್ತಕ್ಕಂಥ ಗೀತಾ ಮೇಡಮ್ ಅವ್ರಿಗೆ ಕೇಳ್ತೀನಿ, 2 ವರ್ಷಕ್ಕೋ 3 ವರ್ಷಕ್ಕೋ ಪ್ರೀ ಸ್ಕೂಲಿಂಗ್ ಅಂತ, ಬೇಬಿ ಸಿಟ್ಟಿಂಗ್ ಅಂತ ಮಕ್ಕಳನ್ನು ತಂದು ಶಾಲೆಗೆ ಬಿಡ್ತಾ ಇದ್ದೀರಲ್ಲ, ಯಾವ ಸಂಸ್ಕಾರ ಮಕ್ಕಳಿಂದ ಕಲಿತು ಮಗು ಶಾಲೆಗೆ ಬರ್ತಾ ಇದೆ? ಅವಿಭಕ್ತ ಕುಟುಂಬಗಳು ಇವತ್ತು ಮರೆಯಾಗಿ ವಿಭಕ್ತ ಕುಟುಂಬಗಳಾಗಿದೆ. ಅವಿಭಕ್ತ ಕುಟುಂಬದಲ್ಲಿ ಕಲಿತಕ್ಕಂಥ ಸಂಸ್ಕಾರ ಮಗುವಿಗೆ ಸಿಗ್ತಾ ಇಲ್ಲ. ಹಾಗಾಗಿ ಆ ಮಗುವಿಗೆ ಕುಟುಂಬದಿಂದ ಸಿಗ್ತಕ್ಕಂಥ ಸಂಸ್ಕಾರವೂ ಶಿಕ್ಷಕರೇ ಕೊಡಬೇಕಾಗಿದೆ. ತಾಯಿಯಿಂದ ಸಿಗ್ತಕ್ಕಂತಹ ಶಿಕ್ಷಣ ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಲ್ಲ, ಆ ಶಿಕ್ಷಣವೂ ಕೂಡ ಇವತ್ತ ಶಿಕ್ಷಕರೇ ಕೊಡ್ತಕ್ಕಂತಹ ಒಂದು ಪರಿಸ್ಥಿತಿಯನ್ನು ನಾವು ಅನೇಕ ಕಡೆ ನೋಡ್ತಾ ಇದ್ದೀವಿ. ಮಗು ಯಾವಾಗ ನಡೆದು ಮಾತನಾಡಲು ಕಲಿಯುತ್ತೋ, ನಡೆಯಲು ಕಲಿಯುತ್ತೋ, ಅದೇ ಸಂದರ್ಭದಲ್ಲಿ ನಾವು ಶಾಲೆಗೆ ತಂದು ಬಿಡ್ತಾ ಇದೀವಲ್ಲ ಪ್ರೀ ಸ್ಕೂಲ್ ಅಂತ ಹೇಳಿ. ಇನ್ನೇನು ತಾಯಿಯ ಮಡಿಲಲ್ಲಿ ಮಗು ಶಿಕ್ಷಣ ಕಲಿಯುತ್ತೆ, ತಂದೆಯ ಮಾರ್ಗದರ್ಶನದಲ್ಲಿ ಮಗು ಸಂಸ್ಕಾರ ಕಲಿಯುತ್ತೆ. ಜೊತೆಗೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ಹಾಗೆ ಮಕ್ಕಳನ್ನ ಪಾಲನೆ ಪೋಷಣೆ ಆಗ್ತಕ್ಕಂಥದನ್ನ ಶಿಕ್ಷಕ ಬಹಳ ಚೆನ್ನಾಗಿ ಗುರುತಿಸ್ತಾನೆ. ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಯ ಮಹತ್ತರವಾದ ಜವಾಬ್ದಾರಿ ಶಿಕ್ಷಕನ ಮೇಲೆ ಇದೆ ಅಂತಕ್ಕಂಥದನ್ನು ಅರಿತುಕೊಂಡು ಇವತ್ತ ಸರ್ಕಾರವೂ ಕೂಡ ಶಿಶು ಶಿಕ್ಷಣದಂತಹ ತರಬೇತಿಗಳನ್ನು ಶಿಕ್ಷಕರಿಗೆ ನೀಡಿ ಶಿಕ್ಷಕರನ್ನ ಸಣ್ಣ ಮಕ್ಕಳಿಗೆ ಹೇಗೆ ಶಾಲೆಗೆ ಇವತ್ತು ಸರ್ಕಾರವೂ ಕೂಡ ಪ್ರೀ ಸ್ಕೂಲ್ ಅನ್ನ ಪ್ರಾರಂಭ ಮಾಡಿದೆ. ಅಂತಹ ಮಕ್ಕಳನ್ನ ತಾಯಿಯ ಮಡಿಲಲ್ಲಿ ಹೇಗಿರುತ್ತೋ ತಾಯಿಯ ಒಂದು ಪ್ರೀತಿ ಇವತ್ತು ಸಿಗ್ತಾ ಇಲ್ಲ. ಆ ಮಡಿಲಿನಲ್ಲಿ ಸಿಗ್ತಕ್ಕಂತಹ ಶಿಕ್ಷಣ ಇರ್ಬೋದು, ಕುಟುಂಬದಲ್ಲಿ ಸಿಗ್ತಕ್ಕಂತಹ ಸಂಸ್ಕಾರ ಇರ್ಬೋದು, ಎರಡೂ ಶಿಕ್ಷಕರೇ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಶಿಕ್ಷಕರಿಗೂ ಕೂಡ ಇವತ್ತು ತರಬೇತಿ ಕೊಡ್ತಾ ಇದೆ. ಅದಕ್ಕೆ ಆ ಶಿಕ್ಷಣ ಸಂಸ್ಕಾರ ಎರಡೂ ನಮಗೆ ಶಿಕ್ಷಕರೇ ಕೊಡ್ತಾ ಇದ್ದಾರೆ. ಹಾಗಾಗಿ ಹೇಳ್ತಾರಲ್ಲ, ಮಕ್ಕಳಿಗೆ ಹಸಿವಾದಾಗ ಊಟ ಕೊಡದೆ ಹೋದ್ರೆ ಸ್ವಲ್ಪ ಅದು ಅಳಬಹುದು, ಆದರೆ ಶಿಕ್ಷಣ ಮತ್ತು ಸಂಸ್ಕಾರ ಕೊಡದೆ ಇದ್ರೆ ಜೀವನ ಪರ್ಯಂತ ಅಳುತ್ತೆ ಅಂತಕ್ಕಂತಹ ಮಾತನ್ನು ಶಿಕ್ಷಕರು ಯಾವಾಗ್ಲೂ ಅದನ್ನ ಗಮನದಲ್ಲಿ ಇಟ್ಕೊಳ್ತಾರೆ. ಅದಕ್ಕೆ ಶಿಕ್ಷಣ ನೀಡುವುದು ಮತ್ತು ಸಂಸ್ಕಾರ ಈ ಎರಡನ್ನು ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಮತ್ತು ಸಂಸ್ಕಾರ ಎರಡೂ ನೀಡ್ತಕ್ಕಂಥದ್ದು ಶಿಕ್ಷಕರದೇ ಮೇಲೆ ಅತ್ಯಂತ ಮಹತ್ತರವಾದ ಜವಾಬ್ದಾರಿನೂ ಇದೆ. ಅದನ್ನು ನಾವು ನೀಡ್ತಾನೂ ಇದ್ದೀವಿ ಅಂತಕ್ಕಂಥ ಮಾತನ್ನ ನನ್ನ ಅಭಿಮತ ಇದೆ. ಗುರು ಎಂದ್ರೆ ವ್ಯಕ್ತಿ ಅಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲಿನಿಂದ ಸುಜ್ಞಾನದ ಬೆಳಕಿನೊಡನೆ ತಗೊಂಡು ಹೋಗುವಂತ ಒಂದು ಅಗಾಧ ಶಕ್ತಿ ಅಂದ್ರೆ ಗುರುನೇ ಸಂಸ್ಕಾರ ಕೊಡ್ತಾ ಇದ್ದಾರೆ, ಗುರುನೇ ಶಿಕ್ಷಣ ಕೊಡ್ತಾ ಇದ್ದಾರೆ ಅಂತ ಅವರು ಸಮರ್ಥಿಸಿಕೊಂಡಿದ್ದಾರೆ. ಅದಕ್ಕೆ ಈಗ ನಮ್ಮ ಸುಧಾ ಮೇಡಮ್ ಏನು ಹೇಳ್ತಾರೆ ನೋಡೋಣ. ಎಲ್ಲರಿಗೂ ನಮಸ್ಕಾರ. ಈಗ ಆಲ್ರೆಡಿ 5 ಜನರ ಅಭಿಮತಗಳನ್ನ ಕೇಳಿದ್ದೀರಿ. ಪದಗಳು ಬರ್ತಾ ಇದೆ, ಶಿಕ್ಷಣ ಸಂಸ್ಕಾರ, ಸಂಸ್ಕಾರ ಶಿಕ್ಷಣ. ಯಾರ್ದು ಇಬ್ಬರ ಮಧ್ಯದಲ್ಲಿ ಸಿಕ್ಕಾಕೊಂಡು ಮಗು ಎಷ್ಟು ಒದ್ದಾಡ್ತಿದ್ಯೋ ಅದನ್ನು ನಾವು ನೋಡ್ಬೇಕು. ಮುಖ್ಯವಾಗಿ ಸಂಸ್ಕಾರ ಅಂದ್ರೆ ಒಂದು ವ್ಯಕ್ತಿ ಹುಟ್ಟೋಕೆ ಮುಂಚೆ ಅಂದ್ರೆ ಗರ್ಭದಿಂದನೇ ಅದು ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಶುದ್ಧೀಕರಣ ಹೊಂದೋದನ್ನೇ ನಾವು ಸಂಸ್ಕಾರ ಅಂತ ಅನ್ನೋದು. ಅದು ತಾಯಿಯ ಗರ್ಭದಲ್ಲೇ ಬರುತ್ತೆ. ನಮ್ಮದು ದೇಶ ಅನೇಕ ಧರ್ಮಗಳಿಂದ ಕೂಡಿದೆ. ಅದರಲ್ಲಿ ಅವ್ರವ್ರದೇ ಆದಂತಹ ಒಂದೊಂದು ವಿಶೇಷವಾದಂತಹ ಸಂಸ್ಕಾರಗಳುಂಟು. ನಮ್ಮ ಹಿಂದೂ ಧರ್ಮದಲ್ಲಿ ಷೋಡಶ ಸಂಸ್ಕಾರಗಳು ಅಂತ ಹೇಳ್ತೀವಿ. 16 ವಿಧದ ಸಂಸ್ಕಾರಗಳಿದೆ. ಅದರಲ್ಲಿ ಮಗುವಿನ ಜನನಕ್ಕೆ ಪೂರ್ವದಲ್ಲೇ ಮೊದಲನೇದಾಗಿ ಮಾಡೋದೇ ಗರ್ಭ ಸಂಸ್ಕಾರ ಅಂತ ಹೇಳೋದು. ಅಂದರೆ ಒಂದು ಮಗುವಿಗೆ ಜನಿಸ್ಲಿಕ್ಕೆ ಕಾರಣ ಆದಂತ ತಕ್ಷಣವೇ ನಾವು ಅನೇಕ ಶಾಸ್ತ್ರಗಳನ್ನ ಮಾಡ್ತೀವಿ, ಗುರು ಹಿರಿಯರನ್ನ ಕರೆಸ್ತೀವಿ. ಎಲ್ಲರ ಆಶೀರ್ವಾದದೊಂದಿಗೆ ಗರ್ಭದಿಂದಲೇ ಮಗು ಕಲಿತದ ಅನ್ನೋದು ಗೊತ್ತಿದೆ. ನಮ್ಮ ಚಾಮ ಮೇಡಮ್ ಅವ್ರು ಹೇಳ್ತಿದ್ದಾರೆ 2 ವರ್ಷಕ್ಕೆ ಬಿಟ್ರಿ, 3 ವರ್ಷಕ್ಕೆ ಬಿಟ್ರಿ, 4 ವರ್ಷಕ್ಕೆ ಬಿಟ್ರಿ ಅಂತ. ಆದರೆ ಆ ಸಂಸ್ಕಾರವನ್ನು ನಾವು ಗರ್ಭದಿಂದಲೇ ಕೊಡಬಹುದು ಅಂತ ಪುರಾಣ ಗ್ರಂಥಗಳಲ್ಲಿ ಕೂಡ ನಾವು ಅನೇಕ ನಿದರ್ಶನಗಳನ್ನು ನೋಡಿದ್ದೀವಿ. ಇದಕ್ಕೆ ಉತ್ತಮವಾದ ಉದಾಹರಣೆ ಅಂತಂತಂದ್ರೆ ಭಕ್ತ ಪ್ರಹ್ಲಾದ ಹಾಗೂ ಅಭಿಮನ್ಯು. ಅದಕ್ಕೂ ಹೇಳ್ತಾರೆ ಅವ್ರು ಬಿಡಂಗಿಲ್ಲ, ಅಲ್ಲಿ ಅವರಿಗೆ ಸಂಸ್ಕಾರ ಕೊಡ್ಲಿಕ್ಕೂ ಒಂದು ಗುರುನೇ ಕಾರಣ ಅಂತ. ಆದ್ರೆ ಅದು ಗುರು ಸ್ವಾರ್ಥದ ಗುರು ರೀ ಅದು. ಯಾಕಂದ್ರೆ ಅಭಿಮನ್ಯುಗೂ ಒಳಗಡೆ ಹೋಗ್ಲಿಕ್ಕೆ ಹೇಳ್ಕೊಟ್ರು, ಹೊರಗೆ ಬರೋ ವಿದ್ಯೆ ಕಲಿಸ್ಲೇ ಇಲ್ಲ ಅವರು. ಭಕ್ತ ಪ್ರಹ್ಲಾದಂಗೂ ಅಷ್ಟೇ, ತಾಯಿನೇ ನಿನಗೆ ಮುಂದೆ ವಿಷವನ್ನ ಕೊಡೋ ಅಂತ ತಂದೆ
ನಿನ್ನ ಜೊತೆಯಲ್ಲಿ ಇರ್ತಾನೆ ಅಂತ ಹೇಳಲೇ ಇಲ್ಲ ರೀ. ಬರೀ ಹರಿನಾಮ ಸ್ಮರಣೆ ಮಾಡಿ ಲಕ್ಷ್ಮೀ ನರಸಿಂಹನ ಅವತಾರಕ್ಕೆ ಕಾರಣ ಆಗೋ ಹಾಗೆ ಮಾಡಿಬಿಟ್ರು ರೀ. ಅಂದರೆ ಅಲ್ಲೂ ಕೂಡ ಅವ್ರ ಸ್ವಾರ್ಥ, ಅವ್ರದ್ದು ರಿಸಲ್ಟ್ ಅಷ್ಟೇ ಅವ್ರು ನೋಡಿದ್ದು, ಔಟ್ಕಮ್ ಅಷ್ಟೇ ನೋಡಿದ್ದವರು. ಮಗುವಿನ ಕಲಿಕಾ ಫಲಗಳ ಬಗ್ಗೆ, ಮಗುವಿನ ಇಚ್ಛೆಯ ಬಗ್ಗೆ, ಪಾಲಕರ ಇಚ್ಛೆ, ಅಲ್ಲಿ ಇಬ್ಬರಿಗೂ ಅವರು ಸಂಸ್ಕಾರವನ್ನು ಕೊಡಬೇಕಾದ್ರೆ ಸುಭದ್ರೆ ಆಗಿರ್ಬೋದು, ಕಯಾದು ಆಗಿರ್ಬೋದು, ಗಾಢವಾದ ನಿದ್ರೆಯಲ್ಲಿದ್ರು ರೀ. ಎಚ್ಚರ ಆಗಿದ್ರೆ ಪಾಲಕರು ಅಪೋಸ್ ಮಾಡ್ತಿದ್ರು, ಇಲ್ಲ ಈ ಥರ ಹೇಳಬೇಡ, ಮುಂದೆ ನಮಗೆ ತೊಂದರೆ ಆಗ್ಬೋದು, ನಮ್ಮ ಮನೆಯ ಸಂಪ್ರದಾಯ ಬೇರೆ, ನಮ್ಮ ಸಂಸ್ಕಾರ ಬೇರೆ, ನೀವು ಈ ರೀತಿ ಅಲ್ಲ ಇನ್ನೊಂದು ರೀತಿ ಹೇಳ್ಕೊಡಿ ಅಂತ. ನಿದ್ದೆಯಲ್ಲಿ ಕದ್ದು ವಿದ್ಯೆಯನ್ನು ಹೇಳ್ಕೊಟ್ಬಿಟ್ಟು ಅವರು ಸ್ವಾರ್ಥ ಸಾಧನೆ ಮಾಡ್ಕೊಂಡ್ಬಿಟ್ಟು ನಾವು 2-3 ವರ್ಷಕ್ಕೆ ಕೊಡ್ತೀವಿ ಅಂತ. ಅದು ಸುಳ್ಳು. ಗರ್ಭದಲ್ಲೇ ಸಂಸ್ಕಾರವನ್ನು ಕೊಡುವಂಥದ್ದು ಇವತ್ತಿನ ವೈಜ್ಞಾನಿಕ ಯುಗದಲ್ಲಿ ಕೂಡ ಸಾಬೀತಾಗಿದೆ. ನೀವು ನೋಡ್ತೀವಿ ಎಲ್ಲ, ನಾವು ಸ್ಕ್ಯಾನಿಂಗ್ ಅಂತ ಮಾಡಿಸ್ಕೊಂಡಾಗ ಮಗುವಿನ ಭಾವನೆಗಳು, ಅಳು, ನಗು, ಸ್ಪಂದಿಸೋದು ಎಲ್ಲವೂ ಗರ್ಭದಲ್ಲೇ ತಿಳಿತದೆ. ಹಾಗಾಗಿ ಸಂಸ್ಕಾರ ಅನ್ನೋದು ಒಂದು ಜೀವನ ಅರಿಯೋದು. ಶಿಕ್ಷಣದಿಂದ ಮಾತ್ರ ಜೀವನ ನಡೆಸೋದು ಅಸಾಧ್ಯ. ಯಾವಾಗ ಗರ್ಭ ಸಂಸ್ಕಾರದಿಂದ ಶವ ಸಂಸ್ಕಾರದವರೆಗೂ ನಡೀತಕ್ಕಂಥ ಎಲ್ಲ ಸಂಸ್ಕಾರಗಳಲ್ಲೂ ಕೂಡ ಒಂದು ಶಿಕ್ಷಣವನ್ನು ಹೊಂದಿರ್ತದೆ. ಅದು ಪಾಲಕರಿಂದನೇ ಕೊಡಲಿಕ್ಕೆ ಸಾಧ್ಯ, ಶಿಕ್ಷಣದಿಂದ ಇಲ್ಲ. ಶಿಕ್ಷಣದ ಗುರಿಗಳೇ ಬೇರೆ, ಸಂಸ್ಕಾರದ ಗುರಿಗಳೇ ಬೇರೆ. ಸಂಸ್ಕಾರದ ಗುರಿಗಳ ಮೇಲೆ ಜೀವನ ನಿಂತಿದೆ. ಜೀವನ ಬೇಕು ಅಂತಂತಂದರೆ ಸಂಸ್ಕಾರಯುತವಾದಂತಹ ಶಿಕ್ಷಣ ಬೇಕು. ಅದನ್ನು ಕೊಡೋದು ಪಾಲಕರೇ ಅಂತ ಹೇಳೋದು ನಮ್ಮ ವಾದ. माँ से बड़ा कोई हमदर्द नहीं, पिता से बड़ा कोई हम सफर नहीं, माँ बाप ही सब कुछ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಲೋ, ಮಧ್ಯಕ್ಕೆ ಕ್ಷಮೆ ಕೇಳ್ತೀನಿ, ಒಂದು ಸಣ್ಣ ಪ್ರಕಟಣೆ ಇದೆ. ಪಾಲಕ ಬಂಧುಗಳೇ, ಯಾರ ಮಕ್ಕಳು ಸಣ್ಣ ಅಂದರೆ ನಿದ್ರೆ ಅವಸ್ಥೆಯಲ್ಲಿ ಇದಾವಲ್ಲ, ಅವರು ಆ ಮಕ್ಕಳಿಗೆ ಅಷ್ಟೇ ಊಟ ಮಾಡಿಸ್ಬೋದು. ದೊಡ್ಡವರು ದಯವಿಟ್ಟು ಯಾವುದೇ ಕಾರಣಕ್ಕೆ ಊಟ ಮಾಡಬಾರ್ದು. ಚರ್ಚೆ ಮುಗಿದ ಮೇಲೆ ನೀವು ಊಟ ಮಾಡ್ಬೇಕಂತ ವಿನಂತಿ ಮಾಡ್ತೇನೆ. ಸಣ್ಣ ಮಕ್ಕಳಿದ್ದವರು ಕರ್ಕೊಂಡೋಗಿ ಮಕ್ಕಳಿಗೆ ನೀವು ಊಟ ಮಾಡಿಸ್ಬೋದು. ದೊಡ್ಡವರಿಗೆ ಅಲ್ಲಿ ಸ್ವಲ್ಪ ಇನ್ನೂ ಸಮಯ ಇದೆ, ಚರ್ಚೆ ನಡೀತಾ ಇದೆ. ಇನ್ನೊಂದು 20 ನಿಮಿಷ ನಡೀತಿದೆ ಚರ್ಚೆ, ಆಮೇಲೆ ನಾವೆಲ್ಲರೂ ಊಟ ಮಾಡೋಣ. ಮಕ್ಕಳಿಗೆ ನೀವು ಬೇಕಾದ್ರೆ ಊಟ ಮಾಡಿಸ್ಕೊಂಡು ಬರ್ಬೋದು. ಇದೇ ನೋಡಿ ಪಾಲಕರ ಮಹತ್ವ. ಅವ್ರು ಊಟ ಮಾಡಿಸಿ ಅಂತ ಶಿಕ್ಷಕರಿಗೆ ಹೇಳಲಿಲ್ಲ, ತಂದೆ ತಾಯಿ ಪಾಲಕರಿಗೆ ಹೇಳಿದ್ರು. ಪಾಲಕರಿಗೆ ಒಂದು ಜೋರಾದ ಚಪ್ಪಾಳೆ. ಬೆರಡ್ತಾ ಬೆಣ್ಣೀತಾ ಮೇಲೊಂದಿಷ್ಟು ಎಣ್ಣೀತಾ ಅಂತ ಯಾವನಿಗೆ ಬೇಕು ನಿನ್ ಕವಿತಾ ಅಂತ. ಹೊಟ್ಟೆ ಹಸ್ದಾಗ ತತ್ವದ ಮಕ್ಕಳು ತಲೆಗೆ ಹೋಗಲ್ದು, ಅದಕ್ಕೆ ಪಾಪ ಮಕ್ಕಳಿಗೆ ಊಟ ಮಾಡಿಸ್ರಿ ಅಂತ ಹೇಳತ್ತಾರ. ನಮ್ಮ ಶಾಲೆ ಮಾಸ್ಟರ್ ಎಲ್ಲ ಇಲ್ಲೇ ಯಾರು ಅನ್ಕೋತೀನಿ ನಾನು, ಇನ್ಫಿನಿಟಿ ಸ್ಕೂಲ್ದು. ಇಲ್ಲ ಅಂದ್ರೆ ಎದುರು ಬರ್ರಿ. ಪಾಲಕರು ಇಷ್ಟ ಜನ ಎದುರು ಕೂತೀರಿ, ಒಬ್ರು ಚಪ್ಪಾಳೆ ತಟ್ಟಲ್ರಿ, ಒಬ್ರು ಕೇಳಲ್ರಿ, ನಗಲ್ರಿ, ಏನೂ ಮಾಡಲ್ರಿ. ಅಲ್ಲ, ನಿಮ್ ಎದುರಿಗೆ ಮೂಗರ್ ಮಕ್ಕಳು ಕುಂತಾರ, ನಾ ಕಲಿಸ್ತಾ ನನ್ ಜವಾಬ್ದಾರಿ ಅಂತ ಅಂಬಲ್ ಹೊಂಟಾರ. ಅವ್ರ ತಲೆ ಮೇಲೆ ನಿಮ್ ಕಲ್ ತೆಗೆದು ನಿಮ್ ತಲೆ ಮೇಲೆ ಇಟ್ಟಾರ, ಹಂಗೆ ಕುಂತ ನೋಡತ್ರಿ ಏನಾಗಿಲ್ಲ ನಮಗಂತ. ಅಲ್ಲ, ಹೇಳ್ಬೇಕಲ್ಲ, ಇಲ್ರಿ ರೊಕ್ಕ ಕೊಟ್ಟು ಫೀಸ್ ಕೊಟ್ಟು ಕಳಿಸ್ಲತ್ತಿದೆವು, ಕಲ್ಸೋ ಜವಾಬ್ದಾರಿ ಮಾಸ್ಟರ್ ಇರ್ತದ, ನಮ್ ಪೇರೆಂಟ್ಸ್ ಯಾಕಿರ್ತದ ಅಂತ ಒಂದು ಮಾತು ಹೇಳಲ್ರಿ. ಆಗಿನ ಹಿಡಿದು ಕುಂತ ಹೇಳತ್ತಾರ ಸುಧಾಕರ್, ಡಾಕ್ಟರ್ ಸುಧಾಕರ್ ಅಂತ, ಅದಕ್ಕೆ ಹೇಳಿದ್ರು ಅವ್ರಿಗೆ. ಆಗ್ಯಾರ ಬಿಟ್ಟವ್ರು, ಯಾಕಂದ್ರೆ ಎದ್ರಿಂದ ಅವ್ರ ಮೈಂಡಿಗೆ ಟರ್ನ್ ಮಾಡ್ತಾರೆ. ಹಿಂಗ ಅವ್ರು ಹೇಳಿದ್ರೆ ಬಹಳ ಚಂದ. ಗರ್ಭದಾಗಿದ್ದಾಗಿನಿಂದ ಸಂಸ್ಕಾರ ಬರ್ತದೆ, ಗರ್ಭದಾಗಿದ್ದಾಗಿಂದ ಸಂಸ್ಕಾರ ಬರ್ತದೆ. ಏನ್ ಹಂಗ ಬರಲ್ಲ. ಅಪ್ಪ ಒಂದಿನ ಮಕ್ಕಳಿಗೆ ಬರೋದು BP, ಶುಗರು, ಆ ಬ್ಯಾನಿ ಈ ಬ್ಯಾನಿ ರೋಗ ಬರ್ತಾವ್ರಿ, ಸಂಸ್ಕಾರಗಳು ಬರೋದು. ಸಂಸ್ಕಾರ ಕೊಡ್ಬೇಕಾದ್ರೆ ಅದಕ್ಕೆ ಮಾಸ್ಟರೇ ಬೇಕು. ಅದಕ್ಕ ಅವ್ರು ಏನೋ ಹಿರಣ್ಯಕಶಿಪು ಏನೋ ಪ್ರಹ್ಲಾದ್ ಏನೇನೋ ಹೇಳಿದ್ರು. ಹಂಗ ಅಪ್ಪ ಒಂದು ಬರಂಗಿದ್ರ ಮಗ ಪ್ರಹ್ಲಾದ್ ಬಿ ಹಿರಣ್ಯಕಶಿಪುನೇ ಐತಿದ. ಯಾಕವ ಭಕ್ತ ಅದ. ಹೊಟ್ಟೆಗಿರ್ಬೇಕಾದ್ರ ನಾರದ ಮಹರ್ಷಿಗಳ ಜ್ಞಾನ ಕೊಟ್ಟಾರ, ಅದಕ್ಕೋಸ್ಕರ ಅವ ಭಕ್ತ ಪ್ರಹ್ಲಾದ ಜ್ಞಾನ. ಸ್ವಾರ್ಥಿ ಅಂತ ಹೇಳಿದ್ರಿ ಎಲ್ಲೋ ಒಂದು ಕಡೆ. ಅಭಿಮನ್ಯು ಅರ್ಧಮರ್ಧ ವಿದ್ಯೆ ಕಲಿಸಿದ್ರಿ, ಅದಕ್ಕೆ ಅವ ಹೋದ ಸಿಕ್ಕಬಿದ್ದ ಅಂತ. ಕಲಿಸೇನಲ್ಲ ಗುರು, ಅರ್ಧಮರ್ಧ ಕೊಟ್ಟಿಲ್ಲ. ಆತ ಹೇಳ್ಬೇಕಾದ್ರ ಪುಣ್ಯಾತ್ಗಿತ್ತಿ ಅವು ಮಕ್ಕೊಂಡಳ, ಪಾಪ ಅವರ ಏನು ಮಾಡ್ತಾನೆ. ಅಲ್ಲ, ತಾಯಿ ಮಕ್ಕೊಂಡ್ರ, ಅಪ್ಪ ಮಕ್ಕೊಂಡ್ರ, ಅವ ಹೇಳ ಗುರು ಏನ್ ಮಾಡ್ಬೇಕು? ಮಕ್ಕೊಂಡವ್ರು ಹೇಳ್ರಿ. ನೀವು ಅವ್ರು ಇಂಡೈರೆಕ್ಟ್ಲಿ ಹೇಳಿದ್ರು, ನೀವು ಪೋಷಕರು ಮಕ್ಕೊಂಡಿರಿ ಅಂತ. ನಮ್ ನಿರಂಜನ್ ಸರ್ ಅವಾಗ್ನಿಂದ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗಿನಿಂದ ಹೇಳ್ತಾರೆ, ಪಾಲಕರು ಮಕ್ಕೊಂಡ್ರಿ, ನೀವು ಮಕ್ಕೊಂಡ್ರಾಗ ಎಂತ ಬ್ರಹ್ಮ ಬಂದು ವಿದ್ಯೆ ಹೇಳಿದ್ರು ಬಿ ನಿಮ್ ತಲೆಯಾಗ ಹೋಗಲ್ದು. ನೀವು ಹೇಳ್ರಿ, ಗುರು ಏನ್ ಸಂಸ್ಕಾರ ಬೇಕಾದ್ರೂ ಕೊಡ್ತಾನ, ಎಂತ ವಿದ್ಯೆ ಬೇಕಾದ್ರೂ ಕೊಡ್ತಾನ. ಅದಕ್ಕೆ ನನಗ ಬಹಳ ಚಂದ ಕೌಂಟರ್ ಕೊಟ್ಟಿದ್ರು ನಮ್ಮ ಗೀತಾ ಮೇಡಮ್ ಅವರು. ಅಲ್ಲ, ನೀವೇ ಒಪ್ಕೊಂಡಿರಿ ಗುರುವಿಗೆ 2ನೇ ತಂದೆ ಅಂತ ಹೇಳಿರೋದು. ನಾ 2ನೇ ತಂದೆರ ಹೇಳಿದ, ತಾಯಿಯ ಮೊದಲನೇ ಗುರು ಅಂತ ಹೇಳಕ್ಕೆ, ಗುರು ಆದ್ರೆ ಸಂಸ್ಕಾರ ಕೊಡ್ಲಕ್ ಬರ್ತದ ಅನ್ನೋ ಮಾತು ನೀವೇ ಒಪ್ಕೊಂಡಿರಿ. ಮತ್ತಿನ್ನ ಅದಕ್ಕೆ ಏನೋ ಹೇಳ್ತಾ ಇರ್ತಾರ. ಅದಕ್ಕ ಶಿಕ್ಷಕ ಸ್ವಾರ್ಥಿ ಇರ್ತಾನ, ಶಿಕ್ಷಕ ಸ್ವಾರ್ಥಿ ಇರಲ್ಲ, ತಾಯಿ ಸ್ವಾರ್ಥಿ ಇರ್ತಾಳ. ಆಕಿ ಬಂದು ಶಾಲೆಯಾಗ ನಮಗೆ ಹೇಳ್ತಾ ಇರ್ತಾಳ,
ನಮ್ಮ ಪಾರ್ ಭಾಳ ಹುಷಾರದರಿ. ನಾ ಹೇಳ್ಬೇಕೆ ತಾಯಿ, ನೀ ಎಲ್ಲಿಂದ ಹೇಳ್ತೀಯ ಅದು? ನೀನ್ ಪಾರ್ ಹುಷಾರ್, ನಿಮ್ಮ ಮಟ್ಟಿಗೆ ಹೆತ್ತವ್ರಿಗೆ ಹೆಗ್ಗಣ ಮುದ್ದ ಅಂತ. ಅದಕ್ಕೆ ತಾಯಿ ಬಂದು ನಮ್ಮ ಪಾರ್ ಭಾಳ ಹುಷಾರದರಿ, ಈಗೀಗ ಓದಲ್ಲ ಅಂತಂದು ಆ ಪಾರನ ಗುಣ ನೋಡಿ ಕಲ್ತ. ಅವ್ರವ್ ಬಿ ಅದೇ ಹೇಳ್ತಾಳ, ನನ್ನ ಪಾರ್ ಹುಷಾರ್, ನನ್ನ ಪಾರ್ ಹುಷಾರ್, ನನ್ನ ಪಾರ್ ಶಾಣೆ ಅಂತ. ಮಾಸ್ಟರ್ ಡಿಫೈನ್ ಮಾಡ್ಬೇಕ್ರಿ ಅದು. ಅದಕ್ಕೆ ಕಲ್ಸೋನ್ ಮಾಸ್ಟರ್ ಅದಾನ, ಸಂಸ್ಕಾರ ಕೊಡೋನ್ ಮಾಸ್ಟರ್ ಅದಾನ. ನೀವು ಪೇರೆಂಟ್ಸ್ ಮಕ್ಕಳಿಗೆ ಎಲ್ಲಾ ಸೌಲಭ್ಯ ಕೊಡ್ತೀರಿ, ಟೈಮ್ ಕೊಡಲ್ಲ. ಆ ಟೈಮ್ ಕೊಡೋದು, ಆ ಸಂಸ್ಕಾರ ಕಲ್ಸೋದು ನಾವು ಮಾಸ್ಟರ್ಗಳೇ ಇದ್ದೇವು. ನೀವು ಹೆಂಗಿರ್ತದ ಅಂದ್ರೆ ಅಡಿಗೆ ಮಾಡ್ಬೇಕಾದ್ರೂ ಮೊಬೈಲ್ ನೋಡ್ತೀರಿ, ಅಡಿಗೆ ಮಾಡ್ಬೇಕಾದ್ರೆ ಟಿವಿ ನೋಡ್ತೀರಿ. ನಾವು ಯಾವತ್ತು ಪಾಠ ಹೇಳ್ಬೇಕಾದ್ರೂ ಮೊಬೈಲ್ ನೋಡ್ಕೊತ ಕೂಡಲ್ಲ. ಅದಕ್ಕೆ ಸಂಸ್ಕಾರ ಸರಿಯಾಗಿ ಕೊಡ್ತೀವಿ, ಅದು ಮನಸ್ಸಿಗೆ ಮುಟ್ತದ ಅಂದ್ರೆ ಅದು ಒಬ್ಬ ಗುರುವಿನಿಂದನೇ ಸಾಧ್ಯ ಅದ, ಅದು ತಂದೆ ತಾಯಿಯಿಂದ ಸಾಧ್ಯ ಇಲ್ಲ ಅನ್ನೋದು ನಮ್ಮ ವಾದ. ಶಿವಲಿಂಗ್ ಹೆಡೆ ಅವರು ಮೂಲತಃ ಟೀಚರ್ ಅದ, ಅವ್ರ ಟೀಚರ್ ಪರವಾಗಿನೇ ಮಾತಾಡ್ಬೇಕಾಗ್ತದೆ. ಇಲ್ಲ, ನೀವು ಟೀಚರ್ ಇದ್ದೀರಾ, ಅದೇ ಆ ಕಡೆ ಮಾತಾಡ್ತೀವಿ. ನಾನು ಪಾಲಕರು ಇದ್ದೀನಿ. ಇಲ್ಲಿ ತನಕ ನಮ್ಮ ಏನ್ ಅಪೋಸಿಟ್ ಟೀಮ್ನಾಗ ಇದಾರೆ ಇವರೆಲ್ಲ ಏನ್ ಹೇಳ್ತಾರ ಅಂದ್ರೆ ನಾವು ಫೀಸ್ ಕೊಡ್ತೀವಿ, ಚೈಲ್ಡ್ ಕೇರ್ ಸೆಂಟರ್ಗಳಿಗೆ ಹಾಕ್ಲತ್ತಿದೆವು, ಪ್ರೀ ಸ್ಕೂಲಿಗೆ ಹಾಕ್ಲತ್ತಿದೆವು, ಎಲ್ಲ ಎಜುಕೇಶನ್ ಕೊಡ್ತಾ ಇದೀವಿ. ಅದ್ರ ಜೊತೆ ಸಂಸ್ಕಾರ ನಾನೇ ಕೊಡ್ಲತ್ತಿದ್ದೇವೆ. ನೀವು ಎಂತ ಸಂಸ್ಕಾರ ಕೊಡ್ಲತ್ತೀರ ಅಂದ್ರೆ 4 ಉದಾಹರಣೆ ಕೊಡ್ತೀನಿ, ಉತ್ತರ ಕೊಡ್ಬೇಕು. ನೀವು 4 ಉದಾಹರಣೆ ಕೊಡಿ. ನಿಮ್ ಆಯ್ತು, ನಮ್ಮ ಹೊಟ್ಟೆಗೆ ಹುಟ್ಟಿನ ಕುಸಿತ ನಿಮ್ ಮಲ್ಲೆ ಬೀಳತ್ತೆ ಶೇಷದ, ಅದಕ್ಕೆ ನೀವೇನ್ ಸಂಸ್ಕಾರ ಕೊಟ್ಟಿದ್ದೀರಿ? ನೀವು ಕೊಟ್ಟಿರ್ತಕ್ಕಂಥ ಸಂಸ್ಕಾರಕ್ಕೆ ಉದಾಹರಣೆ ಕೊಡಬೇಕು ಅಂತಂದ್ರೆ, ಧನುಷ್ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿ ಡಿಪ್ಲೊಮಾ ಓದ್ತಾ ಇದ್ದಾನೆ, ಅವನು ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇದು ನಾನು ಏನ್ ಹೆಸರು ಹೇಳ್ತಾ ಇದ್ದೀನಿ, ಈ ಫೆಬ್ರವರಿ ತಿಂಗಳಾಗಿರ್ತಕ್ಕಂಥ ಘಟನೆಗಳು. ಹಿಂದಿನ ಬಹಳ ಇರ್ತಾವ, ಸುಮ್ಮನೆ ಉದಾಹರಣೆಗೋಸ್ಕರ. ಆಮೇಲೆ PUC ಸೆಕೆಂಡ್ ಇಯರ್ ಓದ್ತಕ್ಕಂಥ ರಾಮನಗರದ ಒಬ್ಬ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಫೆಬ್ರವರಿನಲ್ಲಿ. ಆಮೇಲೆ ಚಿತ್ರದುರ್ಗದ 10ನೇ ಕ್ಲಾಸ್ ಓದ್ತಕ್ಕಂಥ ವಿದ್ಯಾರ್ಥಿಯೊಬ್ಬ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಯಶಸ್ವಿನಿ ಅಂತಕ್ಕಂಥ ಡೆಂಟಲ್ ಸ್ಟೂಡೆಂಟ್ ಬೆಂಗಳೂರಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಧಾರವಾಡದಲ್ಲಿ ಓದ್ತಕ್ಕಂಥ ಸೈಕ್ಯಾಟ್ರಿಕ್ ಓದ್ತಕ್ಕಂಥ ವಿದ್ಯಾರ್ಥಿ ಡಾಕ್ಟರ್ ಪ್ರಜ್ಞಾ ಅಂತಕ್ಕಂಥವ್ರು ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಇವೆಲ್ಲ ಈ ತಿಂಗಳಾಗಿರ್ತಕ್ಕಂಥ. ಮೆಡಿಕಲ್ ಸ್ಟೂಡೆಂಟ್ ಆಗಿರ್ತಕ್ಕಂಥವ್ನು ಸಂದೀಪ್ ರಾಜ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ. ಇವ್ರು ವಿದ್ಯಾರ್ಥಿಗಳೇ ಆತ್ಮಹತ್ಯೆ ಮಾಡ್ಕೊಂಡ್ರು ಒಂದು ಮಾತಿರ್ಲಿ, ನೀವು ಕೊಟ್ಟಿರ್ತಕ್ಕಂಥ ಶಿಕ್ಷಣ ಮತ್ತು ಸಂಸ್ಕಾರ ತಗೊಂಡೇ ಹುಟ್ಟಿರ್ತಕ್ಕಂಥ ತಾವೆಲ್ಲ ಪತ್ರಿಕೆಗಳಲ್ಲಿ ಓದಿರಿ. ಒಬ್ಬ ಏನು ಫಾರಿನ್ ರಿಟರ್ನ್ ಬಂದಿರತಕ್ಕಂಥ ಒಬ್ಬ ವಿದ್ಯಾರ್ಥಿ ತನ್ನ ತಂದೆ 4 ಲಕ್ಷ ರೂಪಾಯಿ ಕೊಡ್ಲಿಲ್ಲ ಅಂತ ಹೇಳ್ಬಿಟ್ಟು ತಂದೆ ಮತ್ತು ತಾಯಿ ಇಬ್ಬರಿಗೂ ಕೊಲೆ ಮಾಡಿದ್ದಾನೆ. ತಾವೆಲ್ಲ ನೋಡಿದಿರಿ. ಅದು ಹೋಗ್ಲಿ, ಮೊನ್ನೆನೆ ನೀಟ್ ಪರೀಕ್ಷೆ ಸರಿಯಾಗಿ ಬರೆಯಪ್ಪ ಅಂತ ತಂದೆ ಹೇಳಿದ್ರೆ ತಂದೆನ ಕೊಂದಾಕ್ಬಿಟ್ಟಿದ್ದಾರೆ ಮಗ. ಇಂಥ ಶಿಕ್ಷಣ ಮತ್ತು ಸಂಸ್ಕಾರ ನೀವು ಕೊಟ್ಟಿದ್ರಿ ಹೆಡೆಯವರೇ. ಹಂಗಾಗಿ ನೀವು ಜಂಬ ಕೊಚ್ಕೊಳ್ಳಿಕ್ ಹೋಗ್ಬೇಡ್ರಿ. ಇವರಿಗೆಲ್ಲ ಸರಿಯಾದ ಪಾಲಕರು ಸಿಕ್ಕಿದ್ರೆ, ಪಾಲಕರಿಂದ ಒಳ್ಳೆ ಅಭಿಪ್ರಾಯಗಳು ಮತ್ತು ಪಾಲಕರಿಂದ ಒಳ್ಳೆ ಅವ್ರಿಗೆ ಗೈಡ್ ಸಿಕ್ಕಿತ್ತು ಅಂತಂದ್ರೆ ಈ ಕೃತ್ಯಗಳನ್ನ ಅವ್ರು ಮಾಡ್ತಾ ಇರಲಿಲ್ಲ ಅಂತಕ್ಕಂಥದ್ದು. ಹಂಗಾಗಿ ಪಾಲಕರು ಬಹಳ ಹೆಚ್ಚಿನ ಜವಾಬ್ದಾರಿ ಇಟ್ಕೊಂಡು ತಮ್ಮ ಮಕ್ಕಳಿಗೆ ಸಂಸ್ಕಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ವಾದ. ಕಟ್ಟೆಯವರು ಬಹಳ ಸೊಗಸಾಗಿ ಹೇಳಿದ್ರು. ಸಂಸ್ಕಾರ ಅನ್ನೋದು ಹೆತ್ತವರೇ ಕೊಡಬೇಕಾಗಿತ್ತು, ಶಿಕ್ಷಕರು ಕೊಟ್ಟಿಲ್ಲ. ಹಾಗಾಗಿ ಅಲ್ಲಿ ಹೆತ್ತವರು ಇದ್ರು. ನಾವು ಸಾಮಾನ್ಯವಾಗಿ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ನಾವು ಏನು ಆಗ್ಬೇಕು ಅಂತ ವಿಚಾರ ಮಾಡಿದ್ದೇವೋ ಅದು ಅಂತೂ ನಮ್ಗೆ ಲೈಫಲ್ಲಿ ಆಗ್ಲಿಕ್ಕೆ ಆಗಿಲ್ಲ. ಹಾಗಾಗಿ ನಮ್ಮ